ಫೈನಲಿ ಐ ಪಿ ಎಲ್ನ ಎಲ್ಲ ಮ್ಯಾಚಸ್ಗಳ ಶೆಡ್ಯೂಲ್ ಅಂತೂ ಒಟ್ಟಿನಲ್ಲಿ ಐ ಪಿ ಎಲ್ ಸ್ಟಾರ್ಟು 2 ದಿನ ಮೊದಲಂತೂ ಬಿಟ್ಟರು. ಒಟ್ಟಿನಲ್ಲಿ ಬಿ ಸಿ ಸಿ ಐ ಇದೊಂಥರ ಲಾಸ್ಟ್ ಮೂಮೆಂಟಲ್ಲಿ ಬಿಟ್ಟಿರುವಂಥದ್ದಾಗಿರುವಂಥದ್ದು. ಫಸ್ಟ್ 5 ಮ್ಯಾಚಸ್ದಷ್ಟೇ ಸ್ಟಾರ್ಟಿಂಗಲ್ಲಿ ಬಿಟ್ಟಿರುವಂಥದ್ದು. ಆ್ಯಂಡ್ ಇವಾಗ ಶೆಡ್ಯೂಲ್ ಯಾವ ರೀತಿ ಇರುವಂಥದ್ದು, 70 ಮ್ಯಾಚಸ್ಗಳು ಯಾವ ರೀತಿ ಇರುವಂಥದ್ದು ಐ ಪಿ ಎಲ್ದು ಅಂತ ನೋಡೋದಾದರೆ, ಫಸ್ಟ್ ಮ್ಯಾಚ್ ಆಗ್ತಾ ಇರುವಂಥದ್ದು RCB SRH 28 ಮಾರ್ಚ್ ನಾಳೆಗೆ ಆಗ್ತಾ ಇರುವಂಥದ್ದು. ಸ್ಯಾಟರ್ಡೆ 7:30ಕ್ಕೆ ಬೆಂಗಳೂರಲ್ಲಿ, MI KKR 29 ಮಾರ್ಚ್ಗೆ, ಸಂಡೇ 7:30ಕ್ಕೆ ಮುಂಬೈಯಲ್ಲಿ, RRCSಗೆ 30ಕ್ಕೆ, PBKS GT 31 ಮಾರ್ಚಲ್ಲಿ ಆಗ್ತಿರುವಂಥದ್ದು, LSU ವರ್ಸಸ್ DC ಆಗ್ತಿರುವಂಥದ್ದು 1 ಏಪ್ರಿಲ್ಗೆ, KKR ಆ್ಯಂಡ್ SRH ಆಗ್ತಿರುವಂಥದ್ದು 2 ಏಪ್ರಿಲ್ಗೆ, CSK ಆ್ಯಂಡ್ PBKS ಆಗ್ತಿರೋದು 3 ಏಪ್ರಿಲ್ಗೆ, DC ವರ್ಸಸ್ MI ಆಗ್ತಿರುವಂಥದ್ದು 4 ಏಪ್ರಿಲ್ಗೆ, GT ಆ್ಯಂಡ್ RR ಆಗ್ತಿರುವಂಥದ್ದು 4 ಏಪ್ರಿಲ್, SRH ಆ್ಯಂಡ್ LSU ಆಗ್ತಿರುವಂಥದ್ದು 5 ಏಪ್ರಿಲ್ಗೆ, RCB ಆ್ಯಂಡ್ CSK ಆಗ್ತಿರುವಂಥದ್ದು 5 ಏಪ್ರಿಲು, KKR ಆ್ಯಂಡ್ PBKS 6 ಏಪ್ರಿಲ್ ಆಗ್ತಿರುವಂಥದ್ದು, RR ಆ್ಯಂಡ್ MI 7 ಏಪ್ರಿಲು, DC ಆ್ಯಂಡ್ GT 8 ಏಪ್ರಿಲು, KKR ಆ್ಯಂಡ್ LSG 9 ಏಪ್ರಿಲ್ಗೆ ಆಗ್ತಾ ಇರುವಂಥದ್ದು, RR ಆ್ಯಂಡ್ RCB 10 ಏಪ್ರಿಲ್ಗೆ, PBKS ಆ್ಯಂಡ್ SRH 11 ಏಪ್ರಿಲ್ಗೆ ಆಗ್ತಾ ಇರುವಂಥದ್ದು, CSK ವರ್ಸಸ್ DC 11 ಏಪ್ರಿಲ್ಗೆ ಆಗ್ತಾ ಇರುವಂಥದ್ದು, ಆ್ಯಂಡ್ LSG GT 12 ಏಪ್ರಿಲ್ಗೆ ಆಗ್ತಾ ಇರುವಂಥದ್ದು, MI ವರ್ಸಸ್ RCB 12 ಏಪ್ರಿಲ್ಗೆ, SRH ವರ್ಸಸ್ RR 13 ಏಪ್ರಿಲ್ಗೆ ಆಗ್ತಾ ಇರುವಂಥದ್ದು, CSK ಆ್ಯಂಡ್ KKR 14 ಏಪ್ರಿಲ್ಗೆ ಆಗ್ತಾ ಇರುವಂಥದ್ದು, RCB ಆ್ಯಂಡ್ LSG 15 ಏಪ್ರಿಲು, MI ವರ್ಸಸ್ PBKS 16 ಏಪ್ರಿಲ್ಗೆ ಆಗ್ತಾ ಇರುವಂಥದ್ದು, GT ಆ್ಯಂಡ್ KKR 17 ಏಪ್ರಿಲ್ಗೆ ಆಗ್ತಾ ಇರುವಂಥದ್ದು, RCB ಆ್ಯಂಡ್ DC 18 ಏಪ್ರಿಲ್ಗೆ ಆಗ್ತಾ ಇರುವಂಥದ್ದು, SRH ವರ್ಸಸ್ CSK 18 ಏಪ್ರಿಲು, KKR ಆ್ಯಂಡ್ RR 19 ಏಪ್ರಿಲು, PBKS ಆ್ಯಂಡ್ LSG 19 ಏಪ್ರಿಲು, GT ವರ್ಸಸ್ MI 20 ಏಪ್ರಿಲು, SRH ಆ್ಯಂಡ್ DC 21 ಏಪ್ರಿಲು, LSG ಆ್ಯಂಡ್ RR 22 ಏಪ್ರಿಲು, MI ವರ್ಸಸ್ CSK 23 ಏಪ್ರಿಲು, RCB ವರ್ಸಸ್ GT 24 ಏಪ್ರಿಲ್, DC ವರ್ಸಸ್ PBKS 25 ಏಪ್ರಿಲು, RR ಆ್ಯಂಡ್ SRH 25 ಏಪ್ರಿಲ್ ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟಲ್ಲಿ GT ವರ್ಸಸ್ CSK 26 ಏಪ್ರಿಲ್, LSG ಆ್ಯಂಡ್ KKR 26 ಏಪ್ರಿಲು, DC ವರ್ಸಸ್ RCB 27 ಏಪ್ರಿಲು, PBKS ಆ್ಯಂಡ್ RR 28 ಏಪ್ರಿಲು, MI ಆ್ಯಂಡ್ SRH 29 ಏಪ್ರಿಲು, GT ವರ್ಸಸ್ RCB 30 ಏಪ್ರಿಲು, RR ವರ್ಸಸ್ DC 1 ಮೇ, CSK ಆ್ಯಂಡ್ MI 2 ಮೇ, SRH ವರ್ಸಸ್ KKR 3 ಮೇ, GT ವರ್ಸಸ್ PBKS 3 ಮೇ, MI ವರ್ಸಸ್ LSG 4 ಮೇ, DC ವರ್ಸಸ್ CSK 5 ಮೇ, SRH ವರ್ಸಸ್ PBKS 6 ಮೇ, LSG ವರ್ಸಸ್ RCB 7 ಮೇ, DC ವರ್ಸಸ್ KKR 8 ಮೇಯಲ್ಲಿ, ಆ್ಯಂಡ್ RR ವರ್ಸಸ್ GT 9 ಮೇ, CSK ವರ್ಸಸ್ LSG 10 ಮೇಯಲ್ಲಿ, RCB ವರ್ಸಸ್ MI 10 ಮೇಯಲ್ಲಿ ಆಗ್ತಾ ಇರುವಂಥದ್ದು ಅಂತಲೇ ಹೇಳ್ಬೋದಾಗಿದೆ. PBKS ಆ್ಯಂಡ್ DC 11 ಮೇ, GT ವರ್ಸಸ್ SRH 12 ಮೇ, RCB ವರ್ಸಸ್ KKR 13 ಮೇ, PBKS ವರ್ಸಸ್ MI 14 ಮೇ, LSU ವರ್ಸಸ್ CSK 15 ಮೇ, KKR ಆ್ಯಂಡ್ GT 16 ಮೇ, PBKS ವರ್ಸಸ್ RCB 17 ಮೇ, DC ವರ್ಸಸ್ RR 17 ಮೇ, CSK ವರ್ಸಸ್ SRH 18 ಮೇ, RR ವರ್ಸಸ್ LSG 19 ಮೇ, KKR ವರ್ಸಸ್ MI 20 ಮೇ, CSK ವರ್ಸಸ್ GT 21 ಮೇ, SRH ವರ್ಸಸ್ RCB 22 ಮೇ, LSU ವರ್ಸಸ್ PBKS 23 ಮೇ, MI ವರ್ಸಸ್ RR 24 ಮೇ, KKR ವರ್ಸಸ್ DC 24 ಮೇಯಲ್ಲಿ ಆಗ್ತಾ ಇರುವಂಥದ್ದು. ಇದಷ್ಟು ಶೆಡ್ಯೂಲ್ ಆಗಿರುವಂಥದ್ದು ಐ ಪಿ ಎಲ್ನಲ್ಲಿ ಸದ್ಯದಲ್ಲಿ ಬಂದಿರುವಂಥ ಫಿಕ್ಚರ್ಸ್ ಯಾವ ರೀತಿ ಬಂದಿರೋದು ಅಂತ ನೋಡೋದಾದರೆ, ಆ್ಯಂಡ್ ಇಲ್ಲಿ ಮೋಸ್ಟ್ ವಾಂಟೆಡ್ ಏನಪ್ಪ ಅಂತ ಹೇಳಿದರೆ ಎಲ್ಲ ಮ್ಯಾಚಸ್ಗಳು ಲಕ್ನೋ, ಮುಂಬೈ, ಹೈದರಾಬಾದ್, ಚೆನ್ನೈ, ಬೆಂಗಳೂರು, ಅಹಮದಾಬಾದ್, ಕೋಲ್ಕತ್ತಾ, ನ್ಯೂ ಚಂಡೀಗಢ, ಸಿಕ್ಕಾಪಟ್ಟೆ ಡಿಫ್ರೆಂಟ್ ವೆನ್ಯೂಸ್ಗಳಲ್ಲಿ ಆಗ್ತಾ ಇರುವಂಥದ್ದು, ಡೆಲ್ಲಿ, ಜೈಪುರ್ ಆಗಿರುವಂಥದ್ದು, ಆ್ಯಂಡ್ ಚೆನ್ನೈಯಲ್ಲಿ ಆಗ್ತಾ ಇರುವಂಥದ್ದು. ಇಷ್ಟು ನನ್ನ ಪ್ರಕಾರ ಒಂದು 8 ರಿಂದ 9 ಗ್ರೌಂಡ್ಸ್ಗಳನ್ನ ಸಜೆಸ್ಟ್ ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ ಇಲ್ಲಿ BCCI ನೋಡ್ತಾ ಇರೋ ಮಟ್ಟಿಗೆ. ಆ್ಯಂಡ್ ಇದರಲ್ಲೂ ಕೂಡ ಮ್ಯಾಚಸ್ಗಳಲ್ಲೂ ಕೂಡ ನನ್ನ ಪ್ರಕಾರ ಚೇಂಜಸ್ ಆಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಯಾಕಪ್ಪ ಅಂತ ಹೇಳಿದರೆ ಇದು 100% ಪಕ್ಕ ಅಂತಲ್ಲ, ಏನಾದರೂ ಸಣ್ಣ ಪುಟ್ಟ ಏನಾದರೂ ಗಲಭೆಗಳಾದರೆ ನನ್ನ ಪ್ರಕಾರ ಶಿಫ್ಟ್ ಆಗುವಂಥ ಸಾಧ್ಯತೆ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇರುವಂಥದ್ದು. ಇದಿಷ್ಟು ಐ ಪಿ ಎಲ್ನ ಯಾವ ರೀತಿ ಮ್ಯಾಚಸ್ನ ಫಿಕ್ಚರ್ಸ್ಗಳು ಇರೋದಂತ ನಾನು ನಿಮಗೆ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರೋದು. ನಿಮಗೆ ವಿಡಿಯೋ ಸೆಲೆಕ್ಷನ್ ಕಮೆಂಟ್ ಮಾಡಿ. ಹೆಚ್ಚಿನ ಕ್ರಿಕೆಟ್ ಆ್ಯಂಡ್ IPL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.